Udah saya nasi seri kan ya. ಯೇಸು ಕ್ರಿಸ್ತರು ಈಜಿಪ್ಟ್ ದೇಶದ ಇಸ್ರೇಲ್ ದೇಶದ ಬೆತ್ಲೆಹೇಮ್ ಪರಿಸರದ ಹಳ್ಳಿಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನ್ಮ ತಾಳಿದರು. ಈ ಸಂದರ್ಭವನ್ನು ನಾವು ಅಂದಿನಿಂದ ಇವತ್ತಿನವರೆಗೆ ಈ ಗೋದೆಲೆಯನ್ನು ನಿರ್ಮಿಸುತ್ತಾ ಅವರ ಧರ್ಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಇಲ್ಲಿ ನಮ್ಮ ಡೊನಾಲ್ಡ್ ಭಟ್ವಾಜ್ ಅವರು ಈ ಗೋದೆಲೆಯನ್ನು ನಿರ್ಮಿಸಿದ್ದಾರೆ. ಬಹಳಷ್ಟು ಸುಂದರವಾಗಿ ಅವರು ನೆರವೇರಿಸಿದ್ದಾರೆ. ಈ ಗೋದೆಗೆ ಆಶೀರ್ವಾದ ಕಾರ್ಯಕ್ರಮವನ್ನು ನಮ್ಮ ನಗರಾಧ್ಯಕ್ಷರ ಸಹಾಯಕ ಧರ್ಮಗುರುಗಳಾದ ವಂದನೀಯ ಅರವಿಂದ್ ಜೀವನ್ ನಾವು ನಡೆಸಿಕೊಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡಿದ್ದಾರೆ. ಗುರುಗಳಿಗೆ ಧನ್ಯವಾದಗಳು ಸಮರ್ಪಿಸುತ್ತಾ ನಾವೆಲ್ಲರೂ ಮೇಲಿನ ಸಭಾಂಗಣಕ್ಕೆ ಆಗಮಿಸಬೇಕಾಗಿ ಹೇಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ಕೆಲವು ದಿನ ಹಿಂದೆ ಜರುಗಬೇಕಾಗಿತ್ತು. ಕಾರಣಾಂತರಗಳಿಂದ ನಾವು ಹೊಸ ವರ್ಷ ಕೂಡ ಸೇರಿಸಿ ಇವತ್ತು ನಾವು ಹೊಂದಿಕೊಂಡಿದ್ದೇವೆ. ನಾವೆಲ್ಲ ಈ ಸಭಾ ಕಾರ್ಯಕ್ರಮಕ್ಕೆ ಈ ಆಚರಣೆಗೆ ಆಗಮಿಸಿದ್ದೀರಿ. ತಮ್ಮೆಲ್ಲರನ್ನು ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಮುನ್ನಡೆಸಲು ನಮ್ಮಲ್ಲಿ ಅನುವು ಕೇಳಿಕೊಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಅಭಿಮಾನಿಗಳು ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳು ನಮ್ಮ ನೆರೆಯ ಅಗ್ರಹಾರ ಪೊಲೀಸ್ ಅಗ್ರಹಾರ ಇದರ ಸಹಾಯಕ ಧರ್ಮಗುರುಗಳಾದ ವಂದನೀಯ ಅರವಿಂದ್ ಜೀವನ್ ಅವರು. ಇಷ್ಟಲ್ಲೇನು ಲಯನ್ ಶಿವಾನಂದ ಮಾಳಿಗರ್ ಅವರು ವೇದಿಕೆ ಮುನ್ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಾವೆಲ್ಲ ತಪ್ಪಾಳಿಗಳು ಕಟ್ಟಿ ಅವರಿಗೆ ಆತ್ಮೀಯ ಸ್ವಾಗತವನ್ನು. ಇವತ್ತಿನ ಕ್ರಿಸ್ಮಸ್ ಹಾಗೆಯೇ ನ್ಯೂ ಇಯರ್ ಆಚರಣೆಯ ಗೌರವ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಇಷ್ಟದಲ್ಲೇ ಕಳೆದ ತಿಂಗಳು 23ರಂದು ಮೂಡಬಿದಿರೆಯಲ್ಲಿ ಜಿಲ್ಲಾ ಕ್ರಿಸ್ಮಸ್ ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿ ನಾನು ಒಬ್ಬ ನಾಯಕ, ಮುಂದಿನ ನಾಯಕ ಅಂತ ತೋರಿಸಿಕೊಟ್ಟಿದ್ದಾರೆ. ರಾಯನ್ ರೋಷನ್ ಡಿಸೋಜ ಹಾಗೆಯೇ ಅವರ ಧರ್ಮಪತ್ನಿ ಲೇಡಿ ಲಯನ್ ನಿರ್ಮಾಣಿಸುವುದು ನಮ್ಮೊಂದಿಗಿದ್ದಾರೆ. ಅವರುಗಳನ್ನು ನಮ್ಮ ರಾಯನ್ ದಾಮೋದರ್ ಹಾಗೂ ದೇವಿಕಾ ಅವರು ವೇದಿಕೆಗೆ ಮುನ್ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದ್ಮೇಲೆ ಸ್ವಲ್ಪ ಜೋರಾಗಿ ಚಪ್ಪಾಳೆ ನಡೆಸಿದರೆ ನಮ್ಮ ನಾಯಕರಿಗೆ ಸ್ಫೂರ್ತಿಯನ್ನು ಕೊಟ್ಟಾಗ ಆಗುವುದು ಸಹಜ. ರಮಾನಂದ ನೂಜುಪಾಡಿ ಯಾವಾಗಲೂ ನಮ್ಮೊಂದಿಗೆ ಇರುವವರು ಇವತ್ತು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಕೂಡ ವೇದಿಕೆ ಬರಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ವಲಯದ ಹಾಗೂ ವಲಯಾಧ್ಯಕ್ಷರು ನಮ್ಮ ಸಂಸ್ಥೆಯ ಕ್ರಿಯಾಶೀಲ ವ್ಯಕ್ತಿ ಡೊನಾಲ್ಡ್ ಭಟ್ವಾಜ್ ಅವರು ನಮ್ಮೊಂದಿಗಿದ್ದಾರೆ. ನಾವುಗಳು ಕೂಡ ವೇದಿಕೆ ಬರಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಲಯನ್ ಫೆಲಿಕ್ಸ್ ವೇಗರ್ ಅವರು ಆಗಮಿಸಲಿರುವರು. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ಬಂಟ್ವಾಳ ಸಂಸ್ಥೆಯ ಇವತ್ತನೇ ಕಾರ್ಯಕ್ರಮದ ಕೋಆರ್ಡಿನೇಟರ್ ನೇಮಕಗೊಂಡವರು ಲಯನ್ ಪಿ ಕೆ ರೊಡ್ರಿಗಸ್ ಅವರು. ಈಗ ಅಂತಾರಾಷ್ಟ್ರೀಯ
ಯೂಟ್ಯೂಬರ್ ಆಗಿರುವುದರಿಂದ ಅವರು ಬೇರೆಗೆ ಬರುವುದಿಲ್ಲ ಅಂತ ಹೇಳಿ ಅವರ ಪರವಾಗಿ ನಮ್ಮ ಸಂಸ್ಥೆಯ ಕೋಆರ್ಡಿನೇಟರ್ ಹೆನ್ರಿ ಪ್ಲೇಯರ್ ಅನ್ನು ನಿಯುಕ್ತಿಗೊಳಿಸ್ತಾರೆ. ನಾನು ಹೆನ್ರಿ ಪ್ಲೇಯರ್ ಅವರ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಈ ಸಭೆಯನ್ನು ಸುಸ್ಥಿತಿಗೆ ತರಲು ಕೇಳಿಕೊಳ್ತಾ ಇದ್ದೆ. ಅಧ್ಯಕ್ಷರಿಗೆ ಕಾಲರನ್ನು ಹೊರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಸಣ್ಣ ಚಪ್ಪಾಳೆ. ಈಗ ಅಧ್ಯಕ್ಷರು ಸಭೆಯನ್ನು ಸುತ್ತಿಗೆ ನಾನು ಪ್ರಶಾಂತ್ ಕೋರ್ಯಾನ್, ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ ಬಂಟ್ವಾಳ, ಈ ಸಭೆಯನ್ನು ಸುತ್ತಿಗೆ ಈಗ ಪ್ರಾರ್ಥನೆ ವಿಂಟರ್ ಟೋನ್ ಪಂಗಡ ಇವರಿಂದ ನಾವೆಲ್ಲರೂ ಎದುರು ನಿಲ್ಲಬೇಕಾಗಿ ನಮ್ಮಲ್ಲಿ ವಿನಂತಿ. उजड़ी हुई बस्ती में ये तड़प रहे इंसान, हमसे न देखा जाए बर्बादियों का समा। उजड़ी हुई बस्ती में ये तड़प रहे इंसान, लगते जिस्मों के टुकड़े लिए बड़ी एक मौत के दूरी में तू ही बोल जाएगा। एक तू ही भरोसा, एक तू ही सहारा, इस तेरे जहां में नहीं कोई हमारा। ईश्वर या अल्लाह ये पुकार सुन ले, ईश्वर या अल्लाह ये दादा, ईश्वर या अल्लाह ये पुकार सुन ले, ईश्वर या अल्लाह ये दादा। ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇನೆ. ನಮ್ಮ ರಾಷ್ಟ್ರಧ್ವಜದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜ 1 ನಿಮಿಷದ ಮೌನ ಪ್ರಾರ್ಥನೆ. ಪ್ರೀತಿಯ ಅಧ್ಯಕ್ಷರಾದ ಲಯನ್ ಪ್ರಶಾಂತ್ ಕೋರ್ಯಾನ್ ಅವರು ಈಗ ನಮ್ಮ ನಾನು ಎಲ್ಲ ಲಯನ್ಸ್ ಬಂಧುಗಳು ಸೇರಿ ಎಲ್ಲರಿಗೂ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸ್ತಿದ್ದೀನಿ. ಕ್ರಿಸ್ಮಸ್ ಇಡೀ ಜಗತ್ತಿನ ಒಂದು ಸಂಭ್ರಮದ ಹಬ್ಬ, ಅಲಂಕಾರಗಳೇ ಇದರ ಮೆರುಗು. ಯೇಸು ಕ್ರಿಸ್ತರು ಹುಟ್ಟಿದ ಸಂಭ್ರಮದ ದಿನ. ಇಡೀ ವಿಶ್ವಕ್ಕೆ ಪ್ರೀತಿ, ದಯೆ, ಭರವಸೆಯ ಸಂದೇಶವನ್ನು ಸಾರಿದಂತಹ ಹಬ್ಬವೇ ಕ್ರಿಸ್ಮಸ್ ಹಬ್ಬ. ಈ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಿದ್ವಿ. ನಮ್ಮ ಬಂಟ್ವಾಳ ಲಯನ್ಸ್ ಕ್ಲಬ್ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಬರ್ತಿದ್ವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕ್ರಿಸ್ಮಸ್ ಹಬ್ಬದ ಮಹತ್ವವನ್ನು ತಿಳಿಸಲಿರುವಂತಹ ವಂದನೀಯ ಫಾದರ್ ಆರ್ವಿನ್ ಜೀವನ್ ಪಾಯ್ಸ್, ಸಹಾಯಕ ಧರ್ಮಗುರುಗಳು, ಹೋಲಿ ಸೇವಿಯರ್ ಅಗ್ರ ಚರ್ಚ್, ಇವರಿಗೆ ನಾನು ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಪೂಜಾರಿಗೆ ಸ್ವಾಗತಿಸಬೇಕಾಗಿ ನಾನು ಜಗದೀಶ್ ಎಡಪಡ್ತಿ ಅವರಲ್ಲಿ ಕೈಗೊಳ್ತಾ ಇದ್ದೇನೆ. ಹಾಗೂ ನಮ್ಮ ಆತ್ಮೀಯ ಆರ್ಸಿ ರಮಣ ನಿರೂಪಾಳಿ ಇವರನ್ನು
ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಲಿಯೋ ಧನ್ಯರವರು ನಮ್ಮ ಪ್ರಾಂತೀಯ ಅಧ್ಯಕ್ಷರಿಗೆ ಗುಲಾಬಿ ಬಾತ್ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೂ ನಮ್ಮ ಸದಸ್ಯರು ಯಾವಾಗಲೂ ನಮಗೆ ಸಲಹೆ ಸೂಚನೆ ನೀಡುತ್ತಿರುವಂತಹ ನಮ್ಮ ಆತ್ಮೀಯ ರೊನಾಲ್ಡ್ ಬಂಟ್ವಾಳ ಇವರಿಗೂ ಸಹ ನನ್ನ ಆತ್ಮೀಯವಾಗಿ ಲಿಯೋ ಸ್ಫಟಿಕರ್ ಅವರು ರೊನಾಲ್ಡ್ ಬಂಟ್ವಾಳ ಅವರಿಗೆ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಕ್ರಿಸ್ಮಸ್ ಕೋಆರ್ಡಿನೇಟರ್ ಎಂಪಿ ಕುಡಿಯವರಿಗೆ ಆತ್ಮೀಯವಾಗಿ ಸ್ವಾಗತ. ನಮಗೆ ಬಹಳಷ್ಟು ಸಂತೋಷ. ಜಯಂತ್ ಶೆಟ್ಟಿ ಅವರು ಹೆನ್ರಿ ಅವರಿಗೆ ಗುಲಾಬಿ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿ ಸುನೀಲ್ ಹಾಗೂ ಪೋಷಕಾರಿ ಕೇಶವರ್ಧನ್ ಲಿಯೋ ಪ್ರೆಸಿಡೆಂಟ್ ಹಾಗೂ ಪೋಷಕಾರಿ ಸ್ಫಟಿಕ ಆಚಾರ್ಯಗಳನ್ನು ಆತ್ಮೀಯವಾಗಿ ಸ್ವಾಗತ ಬಯಸುತ್ತೀನಿ. ನಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದಾರೆ. ಕ್ಲಬ್ಬಿನ ಪರವಾಗಿ ಅಳವಡಿಸಲಾದ ಸಾರ್ವಜನಿಕರನ್ನು ಬಂಟ್ವಾಳ ನಗರಕ್ಕೆ ಸ್ವಾಗತಿಸುವ ಸ್ವಾಗತ ಫಲಕವನ್ನು ಅನಾವರಣಗೊಳಿಸಿದರು. ರಾಜ್ಯಪಾಲರ ಅಧಿಕೃತ ಭೇಟಿಯ ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಕೋಶಾಧಿಕಾರಿ ಕೇಶವಾಚಾರ್ಯರು ತಮ್ಮ ಸುಮಧುರ ಕಂಠದಲ್ಲಿ ಪ್ರಾರ್ಥನೆಯನ್ನು ಹಾಡಿದ ಬಳಿಕ ತಪೋಧನ್ ಶೆಟ್ಟಿ ಹಾಗೂ ಧೀರಜ್ ರವರು ಧ್ವಜವಂದನೆ ಮತ್ತು ನೀತಿಯ ಸಹಾಯಾರ್ಥವಾಗಿ ರೂಪಾಯಿ 10,000 ಚೆಕ್ ಅನ್ನು ವಿತರಿಸಲಾಯಿತು. ಹಾಗೂ ಬಾರ್ತಿಲ ಗ್ರಾಮದ ಸರ್ಕಾರಿ ಶಾಲೆಯ ಕೊಠಡಿ ನಿರ್ಮಾಣದ ಸಹಾಯಾರ್ಥವಾಗಿ ರೂಪಾಯಿ 2 ಲಕ್ಷಗಳ ಚೆಕ್ ಅನ್ನು ನೀಡಲಾಯಿತು. ತರಾವು ಪತ್ರವನ್ನು ಪೂರ್ವಾಧ್ಯಕ್ಷ ಶಿವಾನಂದ ಬಾಳಿಗರ್ ಅವರು ಸಭೆಗೆ ಓದಿ ಹೇಳಿದ ನಂತರ ತರಾವು ಪತ್ರ ಮತ್ತು ಜಿಲ್ಲಾ ಕಾರ್ಯಕ್ರಮಗಳಿಗಾಗಿ ಕ್ಲಬ್ಬಿನ ವತಿಯಿಂದ 10,000 ರೂಪಾಯಿಯ ಧನ ಸಹಾಯವನ್ನು ಕೂಡ ಜಿಲ್ಲಾ ಗವರ್ನರ್ನವರಿಗೆ ಕೊಡುವುದರ ಮೂಲಕ ಅವರನ್ನು ಗೌರವಿಸಲಾಯಿತು. ತಮ್ಮ ವೈವಾಹಿಕ ಜೀವನದ 50ನೇ ವರ್ಷವನ್ನು ಆಚರಿಸುತ್ತಿರುವ ಸುಂದರ ದಂಪತಿಗಳಾದ ಡಾಕ್ಟರ್ ಗಂಗಾಧರ್ ದಂಪತಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಉಪಾಭಿವೃದ್ಧಿ ಯೋಜನೆ ಬಂಟ್ವಾಳ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಂಗಳೂರು, ಜಿಲ್ಲಾ ಪುನರ್ವಸತಿ ಕೇಂದ್ರ ಮಂಗಳೂರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಪಂಚಾಯತ್ ಬಂಟ್ವಾಳ ಇವೆಲ್ಲದರ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರ ಅಗತ್ಯ ಸಾಧನ ಸಲಕರಣೆಯ ತಪಾಸಣಾ ಶಿಬಿರವನ್ನು ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ನಡೆಸಲಾಯಿತು. ಸುಮಾರು 150ಕ್ಕಿಂತಲೂ ಅಧಿಕ ಜನರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಧನ್ಯವಾದ. ಈ ಸಭೆಗೆ ಪರಿಚಯಿಸುವವರು ಅದೇ ಚರ್ಚಿನ ಸದಸ್ಯರಾದ ಲಯನ್ PJ ರೊಡ್ರಿಗಸ್ ಇವರು. ಆತ್ಮೀಯ ಲಯನ್ಸ್ ಬಂಧು ಭಗಿನಿಯರೇ, ಇವತ್ತು ನಮ್ಮೆಲ್ಲರಿಗೆ ತುಂಬ ಸಂತೋಷದ ದಿವಸ. ಕಾರಣ 2023 ವರ್ಷಗಳ ಹಿಂದೆ ನಡೆದ ಘಟನೆ. ಅದನ್ನು ಇವತ್ತು ನಾವು ಇಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬಿನವರು ನೆನಪಿಸ್ತಾ ಇದ್ದೇವೆ. ಆ ಗೋದಲಿಯಲ್ಲಿ ಯೇಸು ಕ್ರಿಸ್ತರು ಜನಿಸಿದರು. ಹಾಗೆ ಅಂದಿನಿಂದ ಹೊಸ ವರ್ಷ ಕೂಡ, ಹೊಸ ಯುಗ ಕೂಡ ಪ್ರಾರಂಭವಾಯಿತು. ಅದೇ ಹೊಸ ವರ್ಷ, ಅದನ್ನು ಕೂಡ ನಾವು ಇಲ್ಲಿ ಎಲ್ಲರೂ ತುಂಬ ಸಂತೋಷದಲ್ಲಿ ಸಂಭ್ರಮಿಸ್ತಾ ಇದ್ದೇವೆ. ಈ ಸಂಭ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರೆವರೆಂಡ್ ಫಾದರ್ ಅರವಿಂದ್ ಪಾಯ್ಸ್ ಇವರನ್ನು ಪರಿಚಯಿಸಲು ನಾನು ತುಂಬ ಸಂತೋಷ ಪಡ್ತೇನೆ. ಕಾರಣ ಅವರು ನಮ್ಮ ಚರ್ಚಿನಲ್ಲಿ ಸಹಾಯಕ ಗುರುಗಳಾಗಿದ್ದಾರೆ. ಇವರು ಇಲ್ಲಿ ಹತ್ತಿರದವರು, ಕುಂಜಲ್ಗಟ್ಟೆಯವರು, ಅವರ ಒಂದು ಕೃಷಿ ಕುಟುಂಬ. ಆದ್ದರಿಂದ ಕೃಷಿಕರಲ್ಲಿ ಎಂಥ ಗುಣಗಳು ಬೇಕು, ಏನು ಮಾಡಲಿಕ್ಕೆ ಯಾವಾಗಲೂ ಅವರು ಸಿದ್ಧರಿರ್ತಾರೆ. ಹಾಗೆ ಅವರು ಕೂಡ ಎಂಥ ಕೆಲಸ ಬೇಕಾದರೂ ಯಾವಾಗಲೂ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಕೃಷಿಯ ವಿಷಯದಲ್ಲಿ ಆಗಲಿ, ಆಟೋಟಗಳ ವಿಷಯದಲ್ಲಿ ಆಗಲಿ, ಎಲ್ಲ ಚಟುವಟಿಕೆಗಳಲ್ಲಿ. ಹಾಗೆ ಅವರು ತನ್ನ ಆರೋಗ್ಯದಲ್ಲಿ, ಹೆಲ್ತ್ನಲ್ಲಿ ಕೂಡ ನಾನು ಹೇಳ್ಬೋದು ತುಂಬ ಚೆನ್ನಾಗಿದ್ದಾರೆ, ಹೆಲ್ದಿ ಆಗಿದ್ದಾರೆ. ಹಾಗೆ ಅವರ ವಿದ್ಯಾಭ್ಯಾಸ ಮೊದಲು ಪ್ರಾಥಮಿಕ ಮಡಂತ್ಯಾರದಲ್ಲಿ ಆಯಿತು. ಅದರ ನಂತರ
ಅವರು 16 ವರ್ಷ ಸ್ಟಡಿ ಮಾಡಿದ್ದಾರೆ, ಸೆಮಿನರಿಗೆ ಹೋಗಿ. ಅವರು ಒಬ್ಬ ಜಜ್ವಿತ್ ಪ್ರೀಸ್ಟ್ ಆಗಿದ್ದಾರೆ. ಜಜ್ವಿತ್ ಪ್ರೀಸ್ಟ್ ಅಂದರೆ ನೀವು ಕೇಳಿರಬಹುದು, ಸೈಂಟ್ ಎಲೋಸಿಯಸ್ ಕಾಲೇಜ್ ಉಂಟು, ಅದನ್ನು ನಡೆಸುವವರು ಜಜ್ವಿತ್ ಪ್ರೀಸ್ಟ್. ಆ ಪಂಗಡಕ್ಕೆ ಗ್ರೂಪಿಗೆ ಅವರು ಸೇರಿದವರು. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಇಂಡಿಯಾದಲ್ಲಿ ಅವರ ತರಬೇತಿ ಆಗಿದೆ. ಎಲೋಸಿಯಸ್ ಕಾಲೇಜಿನಲ್ಲಿ ಆಗಲಿ, ಕೇರಳದಲ್ಲಿ, ಬ್ಯಾಂಗ್ಳೂರಿನಲ್ಲಿ, ಪೂನಾದಲ್ಲಿ, ಡೆಲ್ಲಿಯಲ್ಲಿ ಕೂಡ. ಹಾಗೆ ಅವರಿಗೆ ಇಷ್ಟೊಂದು ಸುಮಾರು 16 ವರ್ಷಗಳ ಈ ತರಬೇತಿ ಪಡೆದು ಈಗ ಅವರು ಸಂಪೂರ್ಣವಾಗಿ ಒಂದು ಒಳ್ಳೆಯ ಗುರುಗಳಾಗಲು ಎಲ್ಲ ಬೇಕಾದ ಎಲ್ಲ ತರಬೇತಿಯನ್ನು, ಶಿಕ್ಷಣವನ್ನು ಅವರು ಪಡೆದಿದ್ದಾರೆ. ಅವರಿಗೆ ಒಂದು ನಮಗೆ ಅಗ್ರಹಾರದವರಿಗೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಅವರು ಗುರು ದೀಕ್ಷೆ ಸಿಗುವ ಸುಮಾರು ಒಂದು 2-3 ತಿಂಗಳ ಹಿಂದೆ ಅವರು ನಮ್ಮ ಚರ್ಚಿಗೆ, ನಮ್ಮ ಬಿಷಪರ ಮೂಲಕ ಅವರು ಬಂದಿದ್ದರು. ಅಲ್ಲಿ ನಮ್ಮ ಹಿರಿಯ ಗುರುಗಳಿದ್ದಾರೆ, ಫಾದರ್ ಪೀಟರ್ ಅಂತ. ಅವರಿಂದ ಅವರು ಡಾಕ್ಟರೇಟ್ ಪಡೆದವರು. ಅವರಿಗೆ ಅದರಿಂದ ತುಂಬ ಅನುಕೂಲವಾಯಿತು, ತುಂಬ ತರಬೇತಿ ಆಯಿತು. ಈಗ ಅವರು ಉತ್ತಮ ಹೇಳ್ಬೋದು, ನಮ್ಮ ಚರ್ಚಿನಲ್ಲಿ ಸರ್ಮನ್ಸ್ ಕೊಡ್ತಾರೆ, ಒಳ್ಳೆ ವಾಗ್ಮಿ ಆಗಿದ್ದಾರೆ. ಅವರು ಪ್ರತ್ಯೇಕವಾಗಿ ಅವರು ಎಲ್ಲ ಜನರೊಂದಿಗೆ ಉತ್ತಮ ರೀತಿಯಲ್ಲಿ ಮಿಕ್ಸ್ ಆಗ್ತಾರೆ. ಅವರದ್ದು ಸುಮಾರು 2 ತಿಂಗಳ ಹಿಂದೆ ಅವರಿಗೆ ಗುರು ದೀಕ್ಷೆ ಆಯಿತು. ನಮ್ಮದು ಜಪ್ಪುನಲ್ಲಿ ಫಾತಿಮಾ ರೆಟ್ರೀಟ್ ಹೌಸ್ ಅಲ್ಲಿ ಅವರಿಗೆ ಗುರು ದೀಕ್ಷೆ ಆಯಿತು. ಸುಮಾರು 8 ಮಂದಿ ಅಲ್ಲಿ ಬೇರೆ ಜಜ್ವಿತ್ ಗುರುಗಳು ಇದ್ದರು. ಎಲ್ಲ ಗುರುಗಳ ನಡುವಿನಲ್ಲಿ ಅವರನ್ನು ತುಂಬ ಎತ್ತರವಾಗಿ ಕಾಣ್ತಿದ್ರು, ಅವರು ಸುಂದರವಾಗಿ ಕಾಣ್ತಿದ್ರು. ಆ ದಿವಸ ಅವರೊಂದು ಸುರುವಿಗೆ ಅಲ್ಲಿಗೆ ಗುರು ದೀಕ್ಷೆಗಳು ಬರುವಂಥ ಮೆರವಣಿಗೆಯಲ್ಲಿ ಬರುವಂಥ ರೀತಿ, ಅವರ ಒಟ್ಟಿಗೆ ಅವರ ಪ್ರಾಯದೊಂದಿಗೆ ಬರಬೇಕು. ಅದೊಂದು ಪ್ರಾಯದಲ್ಲಿ ಅವರೊಂದು ಮುಖದಲ್ಲಿ ಎಷ್ಟು ಸಂತೋಷ ಇತ್ತು ಆ ದಿವಸ. ಮತ್ತು ಅದು ಇಡೀ ಅಲ್ಲಿ ಗುರುದೀಕ್ಷೆ ಆಗುವಾಗ, ಅವರಿಂದ ಗುರುದೀಕ್ಷೆ ಆಗುವಾಗ ಕೊನೆಗೆ ಅವರಿಗೆ ಪ್ರತಿಯೊಬ್ಬ ಗುರುಗಳಿಗೆ ಪ್ರತಿಯೊಟ್ಟಿಗೆ ಒಂದು ಸನ್ಮಾನ ಇತ್ತು. ಅದು ಕೂಡ ನೋಡಲಿಕ್ಕೆ ತುಂಬ ಆನಂದದಾಯಕವಾಗಿ ಹಾಗೆ ಔತಣ ಕೂಡ ಆಗಿತ್ತು. ಹಾಗೆ ಅದರ ನಂತರ ಸುಮಾರು ಒಂದು 2 ದಿವಸಗಳ ಮಡಂತಾಡಿನಲ್ಲಿ ಅವರದು ಪ್ರಥಮ ಪೂಜೆ, ಗುರುಗಳಾಗಿ ಪ್ರಥಮ ಪೂಜೆ ಮಾಡ್ತಾರೆ. ಒಳಗಿಂದ ಚರ್ಚಿನಲ್ಲಿ ಆಯಿತು. ಅಲ್ಲಿ ಕೂಡ ನಾನು ಅಲ್ಲಿ ಹೋಗಿ ಸ್ವಲ್ಪ ಬೇಗ ಮಟ್ಟಿದ್ದೆ. ಅಲ್ಲಿ ಅವರು ಹೆಂಗಸರು ಬದಿಯಲ್ಲಿ ಕೂತಿದ್ದರು ಹೊರಗೆ. ನಾನು ಕೇಳಿದ್ದೆ ಅವರ ಹತ್ರ, ನೀವು ಇಲ್ಲಿ ಅವರ ಸಮೀಪದವರು, ಇಲ್ಲೇ ಚರ್ಚಿನವರ ಅಂತ. ಅವರು ಹೇಳಿದರು, ಹೌದು, ಇವತ್ತು ನನ್ನ ಮಗನಿಗೆ ಇಲ್ಲಿ ಮಗನಂತೆ ಪ್ರಥಮ ಪೂಜೆ ಅಂತ ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು. ಹಾಗೆ ಹೇಳಿದೆ ನಾನು ಅವ್ರ ಹತ್ರ, ನೀವು ಮನೆಯಲ್ಲೆಲ್ಲ ತುಂಬ ಬ್ಯುಸಿ ಇರ್ಬೋದು, ತುಂಬ ಮಂದಿ ಇರ್ಬೋದು. ಹೌದು, ತುಂಬ ಮಂದಿ ಮನೆಯಲ್ಲಿದ್ದರು. ರಾತ್ರಿಯಲ್ಲಿ ಕರೆಂಟ್ ಹೋಗಿತ್ತು. ಹಾಗೆ ಯಾರು ಜನರೇಟರ್ ಅರೇಂಜ್ಮೆಂಟ್ ಮಾಡಿದ್ರಿಲ್ಲ, ಇದ್ರೆ ನಮ್ಮ ದನಗಳಿಗೆ ನೀರೇ ಇರ್ತಿರ್ಲಿಲ್ಲ ಅಂತ. ಅಂದರೆ ಅಷ್ಟೊಂದು ಈಗ ಕೂಡ ಅವರೊಂದು ಕೃಷಿಯಲ್ಲಿ ಅವರು ಒಂದು ಮಹತ್ವದವರು ಅಲ್ಲಿ ಬಿಡಬೇಕಾಗಿರುವುದು ಆಗಿದೆ. ಅದರ ನಂತರ ಅವರದು ನೆಕ್ಸ್ಟ್ ನಮ್ಮ ಚರ್ಚಿನಲ್ಲಿ ಒಂದು ಮೊದಲ ಪೂಜೆ ಅಂತ ಉಂಟು. ಆ ದಿವಸ ನಮ್ಮ ಅಗ್ರ ಚರ್ಚಿನಲ್ಲಿ ಒಂದು ಮೊದಲ ಪೂಜೆ ಆಯಿತು. ಹಾಗೆ ಅಲ್ಲಿ ಕೂಡ ಅವರು ತುಂಬ ರೀತಿಯಲ್ಲಿ ಎಲ್ಲ ಜನರು ಸೇರಿ ಅವರನ್ನೊಂದು ಸನ್ಮಾನಿಸಿದರು. ಆ ದಿವಸ ಕೂಡ ನಮಗೆಲ್ಲ ಪಾರ್ಟಿ, ಒಂದು ಪಾರ್ಟಿ ಸಿಕ್ಕಿತ್ತು. ಹಾಗೆ ಅವರು ಎಲ್ಲ ವಿಷಯಗಳಲ್ಲಿ ಅವರಿದ್ದಾರೆ. ಆಗಲಿ ಕೃಷಿಯಲ್ಲಿ ಮತ್ತು ಬರೀ ಪ್ರಾರ್ಥನೆಯಲ್ಲಿ ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ಅವರಿಗೆ ತುಂಬ ಆಸಕ್ತಿ ಇದೆ, ತುಂಬ ಪ್ರಾರ್ಥನೆ ಅವರು ಮಾಡ್ತಾರೆ. ಪ್ರತ್ಯೇಕವಾಗಿ ಇತರ ವಿಷಯಗಳಲ್ಲಿ ಕೂಡ ಜನರಲ್ಲಿ ಬರೆಯುವುದರಲ್ಲಿ ಇತ್ತೀಚೆಗೆ ನಮ್ಮದೊಂದು ಇದು ಕ್ರಿಸ್ಮಸ್ ಕೆರಾಲ್ಸ್ ಅಂತ ಒಂದು ಪ್ರೋಗ್ರಾಮ್ ಆಯಿತು. ನಮ್ಮದೊಂದು ಸುಮಾರು ಚರ್ಚಿನಲ್ಲಿ ಒಂದು 330-340 ಕುಟುಂಬಗಳಿವೆ. ಅವರ ಗ್ರೂಪಿನೊಟ್ಟಿಗೆ, ಯಂಗ್ಸ್ಟರ್ಸ್ ಗ್ರೂಪಿನೊಟ್ಟಿಗೆ ಅವರು ಹೋಗಿ ಪ್ರತಿಯೊಂದು ಮನೆಗೆ ಹೋಗಿದ್ದಾರೆ. ಮಾತ್ರವಲ್ಲ, ಮನೆಯವರಿಗೆ ಎಲ್ಲ ಒಳ್ಳೆ ಕ್ರಿಸ್ಮಸ್ ವಿಶ್ ಮಾಡಿದ್ದಾರೆ. ಅದೊಂದು ಭಾರಿ ವಿಶೇಷ. ಹಾಗೆ ಅವರು ಎಲ್ಲ ಜನರೊಂದಿಗೆ ಬರೆಯುತ್ತಾರೆ. ಮತ್ತು ಅವರಿಗೆ ಕೂಡ ಒಂದು ಟ್ರೈನಿಂಗ್, ಸ್ಪೆಷಲ್ ಟ್ರೈನಿಂಗ್ ಸಿಗುತ್ತೆ. ಜಗತ್ತವರಿಗೆ ಕುರಿತ ಫಾದರ್ಸ್ನವರಿಗೆ ಆ ರೀತಿಯಲ್ಲೆಲ್ಲ ಅವರಿಗೆ ಹಳ್ಳಿಗಳಲ್ಲಿ ಹೋಗಲಿಕ್ಕೆ ಇತ್ತು. ಅಲ್ಲಿ ಹೋಗಿ ಎಲ್ಲ ಜನರೊಟ್ಟಿಗೆ ಬೆರೆಯಲಿಕ್ಕೆ ಇತ್ತು. ಅವರ ಕಷ್ಟ ಸುಖಗಳನ್ನು ಅನುಭವಿಸಲಿಕ್ಕೆ ಇತ್ತು. ಮತ್ತು ಅದರ ನಂತರ ಅವರಿಗೆ ಯಾವ ರೀತಿಯಲ್ಲಿ ಅವರು ಮೇಲೆ ಬರಲಿಕ್ಕೆ ಅವರಿಗೆ ಒಂದು ಅಡ್ವೈಸ್ ಮಾಡಬಹುದು, ಆ ರೀತಿಯಲ್ಲಿ ಅವರಿಗೆ ಒಂದು ಪ್ರಾಕ್ಟಿಕಲ್ ಆಗಿ ಇಷ್ಟು ವರ್ಷಗಳಲ್ಲಿ ಅವರಿಗೆ ತರಬೇತಿ ಸಿಕ್ಕಿದೆ. ಮೊನ್ನೆ ಇತ್ತೀಚೆಗೆ ನಮ್ಮೊಂದು ಆಟೋಟಗಳಾಯಿತು ಅಗ್ರಹಾರದಲ್ಲಿ. ಅದರಲ್ಲಿ ಕೂಡ ಅವರು ಥ್ರೋಬಾಲ್ನಲ್ಲಿ ಭಾರಿ ಅವರಿಗೆ ಇಂಟ್ರೆಸ್ಟ್.
ಗ್ರೌಂಡಿನಲ್ಲಿ ಯಾವಾಗಲೂ ಅವರಿಗೆ ಫಸ್ಟ್ ಇಡ್ತಾರೆ. ಹಾಗೆ ನಮ್ಮದು ಆ ದಿವಸ ವಾಲಿಬಾಲ್ ಮತ್ತು ಥ್ರೋಬಾಲ್ ಮತ್ತು ಫುಟ್ಬಾಲ್ ಇದು ವಾಲಿಬಾಲ್ ಆಗಿದೆ. ಆ ವಾಲಿಬಾಲ್ನಲ್ಲಿ ಕೂಡ ಅವರು ಮೇನ್ ಒಂದು ಲೀಡ್ ಮಾಡಲಿಕ್ಕೆ ಅಲ್ಲಿದ್ದರು. ವಿಷಯದಲ್ಲಿ ಆಗಲಿ ಆಡೋ ವಿಷಯದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಾನು ನೋಡಿದ್ದೇನೆ. ಹಾಗೆ ಇಂಥ ಒಂದು ಬಹು ಒಟ್ಟಿಗೆ ಇರುವಂತಹ ಒಂದು ಮುಖ್ಯ ಅತಿಥಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಖಂಡಿತವಾಗಿ ಇದು ನಮ್ಮದೊಂದು ಭಾಗ್ಯವಂತ ಇರ್ಬೋದು. ಇವರೇ ನಮ್ಮ ಪೂಜ್ಯ ಗುರು ನಡೆಸಬೇಕಾಗಿ ಮುಖ್ಯ ಅತಿಥಿಗಳಲ್ಲಿ ಹಾಗೇನೆ ಗೌರವ ಅತಿಥಿಗಳಲ್ಲಿ ಹಾಗೂ ವೇದಿಕೆಯಲ್ಲಿನ ಎಲ್ಲ ಅತಿಥಿಗಳಲ್ಲಿ ನಿವೇದಿಸಿಕೊಡ್ತಾ ಇದ್ದೇವೆ. ತಪ್ಪದೊಂದಿಗೆ ನಾವು ಉದ್ಘಾಟನೆಯನ್ನು ಸಂಭ್ರಮಿಸುವುದು. ಕ್ರೈಸ್ಟ್ ಲವ್ ಜಾಯ್ ಹೋಪ್ ಅಂಡ್ ಪೀಸ್, ಇದು ಯೇಸು ಕ್ರಿಸ್ತನ ಬೋಧನೆಯ ಸಾರಾಂಶವಾಗಿರುತ್ತದೆ. ದಯೆಯೇ ಧರ್ಮದ ಮೂಲ. ಹಾಗೆಯೇ ಲಯನ್ಸ್ ಕ್ಲಬ್ಬಿನ ಸೇವಾ ಮನೋಭಾವವೇ, ಸೇವಾ ಕಾರ್ಯಕ್ರಮಗಳೇ ಸೇವೆಯ ಮುಖ್ಯಾಂಶಗಳು. ಅಣ್ಣಪ್ಪರವರ ಪುತ್ರ ದೇವಪ್ಪರವನ್ನು ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ಅವರು ಬಳಲುತ್ತಿದ್ದಾರೆ. ಅವರಿಗೆ ಒಂದು ಧನ ಸಹಾಯವನ್ನು ಅಧ್ಯಕ್ಷರು ಹಾಗೂ ವೇದಿಕೆಯ ಮೇಲೆ ಗಣ್ಯರು ನೀಡಿ ಸಹಕರಿಸಬೇಕಾಗಿ ವಿನಂತಿ. ಶ್ರೀಯುತ ದೇವಪ್ಪನವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಜೀವನ್ ಪಾಯ್ಸ್ ನಮ್ಮ ಮುಖ್ಯ ಅತಿಥಿಗಳು. ಈಗ ಮುಖ್ಯ ಅತಿಥಿಯವರ ಸಂದೇಶಗೋಸ್ಕರ ವೇದಿಕೆ ಮೇಲೆ ಆಸೀನರಾದ ಅತಿಥಿಗಳೇ, ಬಂಧು ಮಿತ್ರರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ಕ್ರಿಸ್ಮಸ್ ಹಬ್ಬದ ಸಂದೇಶ ಮತ್ತು ಹೊಸ ವರ್ಷಕ್ಕೆ ಶುಭ ಕೋರಲು ಅವಕಾಶ ಮಾಡಿಕೊಟ್ಟ ಲಯನ್ಸ್ ಕ್ಲಬ್ ಬಂಟ್ವಾಳ ಇದರ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಶುಭ ಸಂದೇಶಗಾರ ಯೋಹನ್ನ ಅಧ್ಯಾಯ 3 ವಾಕ್ಯ 15 ಹೀಗೆ ಹೇಳುತ್ತೆ: ದೇವರು ಈ ಲೋಕವನ್ನು ಎಷ್ಟು ಪ್ರೀತಿಸಿದರು ಎಂದರೆ ತನ್ನ ಏಕೈಕ ಪುತ್ರನನ್ನೇ ದಾರಿಗೆಳೆದರು. ಪ್ರತಿ ಕುಟುಂಬದಲ್ಲಿ ಒಂದು ಮಗುವೊಂದು ಹುಟ್ಟಿತು ಎಂದಾಗ ಕುಟುಂಬದಲ್ಲಿ ಸಂತೋಷ, ಸಡಗರ, ಸಂಭ್ರಮ. ಏಕೆಂದರೆ ಮಕ್ಕಳು ದೇವರು ಕೊಟ್ಟ ಒಂದು ವಿಶೇಷ ಕೊಡುಗೆ ಆಗಿದೆ. ಕುಟುಂಬದಲ್ಲಿ ಮಗು ಇದ್ದರೆ ಮನೆಯ ಕೋಣೆ ಕೋಣೆಯಲ್ಲಿ ಬೆಳಕು ಯಾವಾಗಲೂ ಪ್ರಜ್ವಲಿಸುತ್ತದೆ. ಏಕೆಂದರೆ ಮಗು ಕುಟುಂಬವನ್ನು ಒಗ್ಗಟ್ಟಿನಲ್ಲಿ, ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ನಡೆಸಲು ಯಾವಾಗಲೂ ಸಹಾಯ ಮಾಡುತ್ತೆ. ಭೂಮಿಯಲ್ಲಿ ಹುಟ್ಟುವ ಮಗು ಬರುವಾಗಲೇ ಒಂದು ಸಂದೇಶವನ್ನು ತಂದು ಬರುತ್ತದೆ. ಆ ಸಂದೇಶವೇನೆಂದರೆ ದೇವರು ನಮ್ಮೆಲ್ಲರನ್ನು ಪ್ರೀತಿಸುತ್ತಾರೆ ಎಂದು. ಹಾಗಾದರೆ ಕ್ರಿಸ್ಮಸ್ ಎಂದರೆ ಅರ್ಥವೇನಾಗುತ್ತೆ ನಮಗೆ? ಕ್ರಿಸ್ಮಸ್ ಎಂದರೆ ಶಾಂತಿಯ, ಪ್ರೀತಿಯ, ಇತರರೊಂದಿಗೆ ಹಂಚಿಕೊಳ್ಳುವ ಒಂದು ಹಬ್ಬವಾಗಿದೆ. ಅನೇಕ ತಿಂಡಿ ತಿನಿಸುಗಳನ್ನು ಮನೆಗಳಲ್ಲಿ ತಯಾರಿಸುತ್ತಾರೆ. ಇದನ್ನು ಹಂಚಿ ತಿನ್ನುವುದು ಮಾತ್ರವಲ್ಲ, ಇತರರಿಗೆ ಒಳ್ಳೆಯದನ್ನು ಬಯಸುವುದು, ಇತರರ ಏಳಿಗೆಗಾಗಿ ಶ್ರಮಿಸುವುದು ಈ ಒಂದು ಪವಿತ್ರ ಹಬ್ಬವಾಗಿದೆ. ಯೇಸು ಸ್ವಾಮಿ ಒಂದು ಪುಟ್ಟ ಗೋದಲಿಯಲ್ಲಿ ಜನಿಸಿದರು. ಏಕೆಂದರೆ ಆತನ ತಂದೆ ತಾಯಿಗೆ ಯಾರು ಕೂಡ ನೆಲೆಯನ್ನು ನೀಡಿರಲಿಲ್ಲ. ಕ್ರಮೇಣ ದನದ ಕೊಟ್ಟಿಗೆಯಲ್ಲಿ ಅವರ ಜನನವಾಯಿತು. ಯೇಸುವಿನ ಜನನ ನಮ್ಮೆಲ್ಲರಿಗೂ ಒಂದೇ ಮನಸ್ಸು, ಒಂದೇ ಹೃದಯ,
ಸಹೋದರ ಸಹೋದರಿಯಂತೆ ಬಾಳಲು ಆಹ್ವಾನಿಸುತ್ತದೆ. ಕಂದ ಯೇಸು ಹುಟ್ಟಿದ್ದು ಗೋದಲಿಯಲ್ಲಿ. ಕೊಟ್ಟಿಗೆಯಲ್ಲಿ ಏನೆಲ್ಲ ಇರುತ್ತದೆ ಅಂತ ನಮಗೆ ಒಳ್ಳೆಯದಾಗಿ ತಿಳಿದಿದೆ. ಯೇಸು ಹುಟ್ಟಿದ್ದು ಹಸುವಿನ ಕೊಟ್ಟಿಗೆಯಲ್ಲಿ, ಹಸುವಿರುವ ಜಾಗದಲ್ಲಿ, ಹಸುವಿನ ಮಧ್ಯದಲ್ಲಿ. ಹಸುಗಳು ಹಿಂದೂ ಬಾಂಧವರು ಪೂಜಿಸುತ್ತಾರೆ, ಏಕೆಂದರೆ ಹಸು ಇರುವ ಒಂದು ಜಾಗ ದೇವತೆಗಳ ವಾಸಸ್ಥಾನವಿದ್ದಂತೆ. ಯೇಸುವನ್ನು ನೋಡಲು ಬಂದವರು ಅವರಿಗೊಂದು ಆಕಾಶದಲ್ಲಿ ನಕ್ಷತ್ರವನ್ನು ಕಾಣಿಸಿತು. ಆ ನಕ್ಷತ್ರವು ಅವರಿಗೆ ಯೇಸು ಇರುವ ಜಾಗಕ್ಕೆ ದಾರಿ ಮಾಡಿಕೊಟ್ಟಿತು. ನಕ್ಷತ್ರ ನಮ್ಮ ಮುಸ್ಲಿಂ ಬಾಂಧವರಿಗೆ ಒಂದು ಆಧ್ಯಾತ್ಮಿಕ ಸಂಕೇತವಾಗಿದೆ. ಕೊಟ್ಟಿಗೆಗೆ ಭೇಟಿ ನೀಡಿದವರ ಬಂದವರಲ್ಲಿ ಬಡ ಕುರುಬರಿದ್ದರು, ಶ್ರೀಮಂತ ಜ್ಯೋತಿಷ್ಯರಿದ್ದರು. ಹೀಗೆ ಕ್ರಿಸ್ತ ಹುಟ್ಟಿದ ಸಂದರ್ಭದಲ್ಲಿ ಒಂದು ಅಂತರ್ಧರ್ಮೀಯ ನೋಟವನ್ನು ನಾವು ನೋಡುತ್ತೇವೆ. ಎಲ್ಲ ಧರ್ಮಗಳಲ್ಲಿ ಹಬ್ಬಗಳು ಒಂದು ಸಂದೇಶವನ್ನು ನೀಡಲು ಬಯಸುತ್ತವೆ. ದೀಪಾವಳಿ ಹಬ್ಬ ಮನೆಯಲ್ಲಿ, ಮನದಲ್ಲಿ ಬೆಳಕನ್ನು ಹಚ್ಚಿಸುತ್ತದೆ. ರಂಜಾನ್ ಹಬ್ಬವು ಸಹೋದರತ್ವವನ್ನು ಬೆಳೆಸುತ್ತದೆ. ಹಾಗೆಯೇ ಕ್ರಿಸ್ಮಸ್ ಹಬ್ಬ ಪ್ರೀತಿ, ಕ್ಷಮೆ, ದಯೆ, ಶಾಂತಿ ತರಲು ಮತ್ತು ಮೌಲ್ಯಗಳನ್ನು ಕಲಿಸಿ ಭರವಸೆ ಮತ್ತು ಉತ್ಸಾಹವನ್ನು ನಮಗೆ ನೀಡುತ್ತದೆ. ಹಾಗಾದರೆ ಪ್ರಿಯರೇ, ಕ್ರಿಸ್ಮಸ್ ನಿಂದ ನಾವೇನು ಕಲಿಯಬಹುದು? ಮಾನವ ಕುಲವನ್ನು ನಾವು ನಮ್ಮ ಸಹೋದರ ಸಹೋದರಿಯರನ್ನು ಆಲಂಬಿಸುವ ಈ ಹಬ್ಬ ನಮಗೆ ಕರೆ ನೀಡುತ್ತದೆ. ಇತರರೊಂದಿಗೆ ಸಂಪರ್ಕ ಇಡುವ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಈ ಕ್ರಿಸ್ಮಸ್ ಹಬ್ಬ ನಮಗೆ ಒತ್ತು ನೀಡುತ್ತೆ. ನಾನು ಬಲ್ಲವ, ಕೀಳು ಮೇಲು, ಬಡವ ಶ್ರೀಮಂತ ಎಂಬ ಭಾವನೆಯನ್ನು ಬಗ್ಗು ಬಡಿಯಲು ಈ ಹಬ್ಬ ನಮ್ಮನ್ನು ಆಹ್ವಾನಿಸುತ್ತದೆ. ಕೊನೆಯದಾಗಿ ಇನ್ನೂ ತುಂಬಾ ವಿಷಯಗಳಿವೆ. ಕೊನೆಯದಾಗಿ ಸಂವಾದದ ಸಂಸ್ಕೃತಿಯನ್ನು ನಮ್ಮಲ್ಲಿ ಬೆಳೆಸಲು ಈ ಕ್ರಿಸ್ಮಸ್ ಹಬ್ಬ ನಮಗೆ ಕರೆ ನೀಡುತ್ತದೆ. ಪ್ರಿಯರೇ, ಈ ಸಮಾಜದಲ್ಲಿ ಪ್ರೀತಿ ಹಾಗೂ ಕ್ಷಮೆ ಇಲ್ಲದೆ ಶಾಂತಿ ನೆಲೆಸಲು ಸಾಧ್ಯವಿಲ್ಲ. ಈ ಭೂಮಿಯನ್ನು ಸರ್ವ ಜನರ ಶಾಂತಿಯ ತೋಟವನ್ನಾಗಿ ಮಾಡಬೇಕಾದರೆ ನಾವು ನಿರ್ಲಕ್ಷ್ಯ, ಹತಾಶೆ, ನಿರಾಸಕ್ತಿಯನ್ನು ತೋರಿಸದೆ ಪ್ರೀತಿ ಮತ್ತು ಕ್ಷಮೆಯನ್ನು ಹೊಂದಿರುವ ಈ ಜೀವನವನ್ನು ನಾವು ನಡೆಸಬೇಕಾಗಿದೆ. ಈ ನಮ್ಮ ದೀಪವನ್ನು ನಾವು ಹಚ್ಚಬೇಕಾಗಿದೆ. ಇದರಿಂದ ಎಲ್ಲರ ಮನ ಹೃದಯದಲ್ಲಿ ನಾವು ಆಂತರಿಕದ ಚಿಲುಮೆಯನ್ನು ಹರಿಯಲು ಸಾಧ್ಯವಾಗುತ್ತದೆ. ನಾವು ಜನರ ಋಣ್ಮನಗಳನ್ನು ಉತ್ತುಂಗಕ್ಕೆ ಏರಿಸುವ ವ್ಯಕ್ತಿಗಳಾಗೋಣ. ಹತಾಶೆ ಜಗದಲ್ಲಿ, ನಮ್ಮ ಪರಿಸರದಲ್ಲಿ ಭರವಸೆಯ, ಪ್ರೀತಿಯ, ಹೃದಯದ, ಸಹೋದರತ್ವದ ಬೆಳೆಯನ್ನು ಯಾವಾಗಲೂ ನಾವು ಬಿತ್ತೋಣ. ಇಂಥ ಕೆಲಸವನ್ನು ಇವತ್ತು ಲಯನ್ಸ್ ಕ್ಲಬ್ ಮಾಡ್ತಾ ಇದೆ. ಜಾತಿ ಭೇದವಿಲ್ಲದೆ ಈ ಕೆಲಸವನ್ನು ಸಂತೋಷದಿಂದ ಸಮಾಜದ ಏಳಿಗೆಗಾಗಿ ಮಾಡ್ತಾ ಬಂದಿದೆ. ನಿಮ್ಮಲ್ಲಿರುವ ಈ ಸಹಾಯ ಹಸ್ತ ಇನ್ನೂ ಬಡವರ ಪಾಲಿಗೆ ಆಶ್ರಯವಾಗಲಿ. ನೀವು ತೋರುವ ಆ ಉದಾರತೆ ಗುಣ ಅನೇಕ ಮಕ್ಕಳ ಜೀವನವನ್ನು ಉದ್ಭವಿಸಲಿ. ಹಾಗೂ ನಿಮ್ಮ ಸಮಾಜ ಸೇವೆ ಜನರ ಏಳಿಗೆಗೆ ಹಾಗೂ ಅವರ ಜೀವನಕ್ಕೆ ಒಂದು ದಾರಿದೀಪವಾಗಲಿ. ಹಾಗೂ ನಿಮ್ಮ ಸಂಸ್ಥೆಯು ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆಯಲಿ. ನಿಮ್ಮ ಸೇವೆಯಿಂದ ಅನೇಕ ಜನರ ಬಾಳು ಬೆಳಗಾಗಲಿ ಎಂದು ನಾನು ಆಶಿಸುತ್ತೇನೆ. ಈ ಹೊಸ ವರ್ಷದಲ್ಲಿ ನಾವೆಲ್ಲರೂ ಜಾತಿ, ಮತ, ಭೇದ ಭಾವವಿಲ್ಲದೆ ಶಾಂತಿಯ, ಒಗ್ಗಟ್ಟಿನ, ಪ್ರೀತಿಯ, ಕ್ಷಮೆಯ, ದಯೆಯ ಮಾರ್ಗದಲ್ಲಿ ನಡೆಸಲು ನಾವು ಪಣತೊಡೋಣ. ನೀವು ಮಾಡುವ ಈ ಉದಾರ ಸೇವೆಗೆ ಕಂದ ಯೇಸು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಂಸ್ಥೆಯನ್ನು, ಸಂಸ್ಥೆಯಲ್ಲಿರುವ ಎಲ್ಲ ಜನರನ್ನು ಸದಾ ಆಶೀರ್ವದಿಸಲಿ ಎಂದು ನಾನು ಆಶಿಸುತ್ತೇನೆ. ಎಲ್ಲರಿಗೂ ಮಗದೊಮ್ಮೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು. ಜಿಲ್ಲೆಯ ಯುವ ನಾಯಕ ಶ್ರೀಯುತ
ರಾಯನ್ ರೋಷನ್ ಡಿಸೋಜ್ ಅವರು ನಮ್ಮೊಂದಿಗಿದ್ದಾರೆ. ಈಗ Roshan D'Souza, the most energetic and handsome man on the dance. ತನ್ನ ಪ್ರೀತಿಯ ಮಡದಿ ಬಿಲ್ಮಾ ಪ್ರೇಕ್ಷಕರ ಮತ್ತು ಅವರ 2 ಮಕ್ಕಳ ಜೊತೆಗೂಡಿ ಸಂತೋಷದಾಯಕ ಜೀವನ ನಡೆಸುವುದು ಮಾತ್ರವಲ್ಲದೆ ತನ್ನ ಸ್ವಂತ ವ್ಯಾಪಾರದಲ್ಲಿ ಕೂಡ ಅನೇಕ ಸಾಧನೆ ಮಾಡಿ ಓರ್ವ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಎಂದು ಎನಿಸಿಕೊಂಡ ಶ್ರೀಯುತರು ಬಳಿಕ ತನ್ನಿಂದಾಗಿ ಸಮಾಜಕ್ಕೆ ಏನಾದರೂ ಸಹಾಯವಾಗಬೇಕು, ತನ್ನನ್ನು ತಾನು ಸಮಾಜಕ್ಕಾಗಿ ಮುಡಿಪಾಗಿಡಬೇಕು ಎಂಬ ಉದ್ದೇಶದಿಂದ 2013ರಲ್ಲಿ ತನ್ನ ಮಾತೃ ಸಂಸ್ಥೆ ಮುಚ್ಚೂರು ನೀರುಡಿಯ ಮೂಲಕ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಸದಸ್ಯರಾದರು. ಬೇರೆ ಬೇರೆ ತದನಂತರ ತನ್ನ ಕ್ಲಬ್ಬಿನ ಮಾತ್ರವಲ್ಲದೆ ಲಯನ್ಸ್ ಸೇವಾ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡರು. ಬೇರೆ ಬೇರೆ ಜಿಲ್ಲಾ ಕ್ಯಾಬಿನೆಟಲ್ಲಿ LPL-TC, ಸ್ಪೋರ್ಟ್ಸ್ DC, ಡಿಸ್ಟ್ರಿಕ್ಟ್ LPL ಕ್ರಿಕೆಟ್ ಮತ್ತು ಸ್ಪೋರ್ಟ್ಸಿನ ಕೋಆರ್ಡಿನೇಟರ್ ಮೊದಲಾದ ಅನೇಕ ಹುದ್ದೆಗಳನ್ನು ವಹಿಸಿ ಎಲ್ಲದರಲ್ಲೂ ಸೇರಿಸಿಕೊಂಡ ಒಬ್ಬ ಕ್ರಿಯಾಶೀಲ ನಾಯಕರು. ಬೆಸ್ಟ್ DC ಅವಾರ್ಡ್, ಬೆಸ್ಟ್ ಕೋಆರ್ಡಿನೇಟರ್ LPL ಅವಾರ್ಡ್, ಡೈಮಂಡ್ ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇನ್ ಸ್ಪೋರ್ಟ್ಸ್ ಅವಾರ್ಡ್, ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅವಾರ್ಡ್, ರೆಕಗ್ನಿಷನ್ ಆಫ್ ಸಪೋರ್ಟ್ ಟು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಅವಾರ್ಡ್ ಮೊದಲಾದ ಹಲವು ಪ್ರಶಸ್ತಿಗಳನ್ನು ಪಡೆದ ಓರ್ವ ಅಪ್ಪಟ ಲಯನ್ ಇವರು ಆಚರಣೆ ನಿರ್ವಹಿಸಿದರು. ಮಾತ್ರವಲ್ಲದೆ ಗೌರವಾನ್ವಿತ ಮೋಸ್ಟ್ ರೆವರೆಂಡ್ ಬಿಷಪ್ ಮತ್ತು ಶ್ರೀ ಕ್ಷೇತ್ರ ಕಟೀಲಿನ ಗೌರವಾನ್ವಿತ ಅಸಣ್ಣರನ್ನು ಕರೆಸಿ ಅವರಿಬ್ಬರಿಂದಲೂ ಅದ್ಭುತವಾದ ಶಾಂತಿ ಮತ್ತು ಸಂವಾದದ ಸಂದೇಶವನ್ನು ನಮಗೆಲ್ಲರಿಗೂ ಸಾರಿಸಿದ್ದು ಇವರ ಅದ್ಭುತ ವ್ಯಕ್ತಿತ್ವ ಮತ್ತು ಏರ್ಪಡಿಸಿದ ಮನರಂಜನಾ ಆಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಬಹುಮಾನಗಳನ್ನು ರಾಯನ್ ರೋಷನ್ ಡಿಸೋಜ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ಟಾರ್ ಆಫ್ ದ ಡೇ ಶ್ರೀಮತಿ ಮರಿಯಾ. ಗೀತಾ ಜೆ ಶೆಟ್ಟಿ. ಫಾದರ್ ಅವರು ಹೇಳಬೇಕಾಗಿ ಕೇಳಿಕೊಳ್ತೇನೆ. ಹೈಯೆಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ದವರು ಫ್ಯಾಮಿಲಿ ಇನ್ ನೇಮ್ ಲಯನೆಸ್ ಚಿತ್ರಲೇಖಾ ಜಗದೀಶ್ ಎಡಪಡುತ್ತಾರೆ. ಲಕ್ಕಿ ಪ್ರಸಾದ್. ಲಯನೆಸ್ ಶ್ರೀಮತಿ ದೇವಿಕಾ ದಾಮೋದರ್. ಬಹುಮಾನ ಗಳಿಸಿದ ಎಲ್ಲರಿಗೂ ಅಭಿನಂದನೆ. ಜಿಲ್ಲಾ ಟೀಮಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಫಾದರ್ ಅರವಿಂದ್ ಅವರ ಆಶೀರ್ವಾದವನ್ನು ಕೂಡ ಬೇಡಿಕೊಳ್ಳುತ್ತಾ ಇದ್ದೇನೆ. ಒಂದು ವಿಷಯವನ್ನು ಇಲ್ಲಿ ಉಲ್ಲೇಖನ ಮಾಡಲೇಬೇಕು. ನನ್ನನ್ನು ನಾಯಕನಾಗಿ ರೂಪಿಸುವಲ್ಲಿ ಬಂಟ್ವಾಳ ಲಯನ್ಸ್ ಕ್ಲಬ್ ಮೊದಲ ಕಾರಣ. ಯಾಕೆಂದರೆ ನನಗೆ ಜಿಲ್ಲೆಯಲ್ಲಿ ಕ್ರಿಕೆಟ್ ಕೋಆರ್ಡಿನೇಟರ್ ಮಾಡಿ ಅದನ್ನು ಯಶಸ್ವಿಗೊಳಿಸುವಲ್ಲಿ ಕಾರಣಕರ್ತರಾದ 2 ಸದಸ್ಯರು, ಒಬ್ಬರು PDG ಲಯನ್ ವಸಂತ್ ಶೆಟ್ಟಿ ಹಾಗೂ ಆಗಿನ ಟ್ರೆಜರರ್ ನನ್ನ ಆತ್ಮೀಯರಾದ ಲಯನ್ ಶ್ರೀನಿವಾಸ್ ವಿಜಯ್. ನೀವು ಆ ದಿನ ನೀಡಿದ ನಾಯಕತ್ವ ಇವತ್ತು ಜಿಲ್ಲೆಯಲ್ಲಿ ಕ್ರಿಕೆಟ್, ಸ್ಪೋರ್ಟ್ಸ್ ಮತ್ತು ಈ ವರ್ಷ ಕ್ರಿಸ್ಮಸ್ ಅನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ನನಗೆ ಸಹಕಾರವಾಯಿತು. ಅಣ್ಣ, ನಿಮಗಿಬ್ಬರಿಗೂ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಿದೆವು. ಕ್ರಿಸ್ಮಸ್ ಹಬ್ಬವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಇದು ಪ್ರಪಂಚಾದ್ಯಂತ ಆಚರಿಸುವ ಹಬ್ಬವಾಗಿದೆ. ಯೇಸು ಕ್ರಿಸ್ತನ ಜನ್ಮದಿನದ ಹಬ್ಬದ ಸಂದೇಶ ಪ್ರೀತಿಸುವುದು, ಕಷ್ಟದಲ್ಲಿರುವವರಿಗೆ ತಮ್ಮ ಸಹಾಯ ಹಸ್ತ ನೀಡುವುದು ಆಗಿದೆ. ನಾವು ಎಲ್ಲ ಧರ್ಮಗಳ ಹಬ್ಬಗಳನ್ನು ಆಚರಿಸುತ್ತೇವೆ. ಪ್ರತಿಯೊಂದು ಹಬ್ಬ ಸಂಭ್ರಮಗಳ ಮುಖ್ಯ ಉದ್ದೇಶ ಪ್ರೀತಿ, ಪ್ರೇಮ, ಶಾಂತಿ, ಸಹನೆ, ಸಹಬಾಳ್ವೆ, ಸಹೋದರತೆ. ಇದು ನಾವು ಅನುಸರಿಸಲೆಂದು ಹೇಳ್ತೇನೆ.
ಮೊನ್ನೆ ಡಿಸೆಂಬರ್ 23ರಂದು ಡಿಸ್ಟ್ರಿಕ್ಟ್ ಕ್ರಿಸ್ಮಸ್ ಅನ್ನು ನಾವು ಸಂಭ್ರಮಿಸಿದೆವು. ಅಂದು ಆಚರಣೆ ಸಂದರ್ಭದಲ್ಲಿ ನಮ್ಮ ಧರ್ಮಗುರುಗಳಾದ ಅತಿ ವಂದನೆಯ ಪೀಟರ್ ಪೌಲ್ ಸಲ್ಡಾನ ಹಾಗೂ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾದ ಕಮಲಾದೇವಿ ಪ್ರಸಾದ್ ಅಸರನವರ ಮಾತು, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ ಎಂದು ಭಾವಿಸಿ ಬದುಕಿದರೆ ನಾವು ಆಚರಿಸುವ ಎಲ್ಲ ಹಬ್ಬಗಳು ಮಹತ್ವಪೂರ್ಣವಾಗಿ ಅರ್ಥ ಬರುತ್ತದೆ ಎಂದು ಹೇಳಿದರು. ಆದ್ದರಿಂದ ನಾವು ಲಯನ್ಸ್ ಬಂಧುತ್ವ, ಸೌಹಾರ್ದತೆ ಸಮಾಜಕ್ಕೆ ತೋರಿಸುವುದು ನಮ್ಮ ಕರ್ತವ್ಯವಾಗಿದೆ. ಎಲ್ಲರಿಗೂ ಹೊಸ ವರ್ಷದಲ್ಲಿ ಸಂತೋಷವನ್ನು ನೀಡಲಿ, ಕನಸುಗಳು ನನಸಾಗಲಿ. ಹೊಸ ಕಿರಣದೊಂದಿಗೆ, ಹೊಸ ಮುಂಜಾನೆ, ಸುಂದರವಾದ ನಗುವಿನೊಂದಿಗೆ ಹೊಸ ದಿನ. ಅನಿಪಾಜ್ ಅವರು ಒಂದು ಓವರ್ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅವರು ವ್ಯವಹರಿಸಿದ್ದಾರೆ. ನಮ್ಮ ಲಯನ್ಸ್ನ ಒಂದು ಸೇವಾ ಮಾಡುವಂತಹ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು ನಾಯಕ್ ಮೊಹಮ್ಮದ್ ಹಾಜಿ ಅವರು. ಸಂದೇಶ ಸಾರುವಂತಹ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ ಹಾಗೂ ಗೌರವಾನ್ವಿತ ಲಯನ್ ಬಂಧುಗಳೇ, ಅತಿಥಿ ಅಭ್ಯರ್ಥಿಗಳು, ನನಗೆ ಪ್ರತಿ ಸಲ ಇಲ್ಲಿ ಕರೆದಾಗ ನನಗೆ ಎಂತ ಮಾತಾಡೋದು ಅಂತ ನನ್ನ ಪ್ರಶ್ನೆ. ಯಾಕಂದರೆ ಮಾತು ರಿಪೀಟ್ ಆಗಬಾರ್ದಲ್ಲ, ತುಂಬ ಸಲ ವೇದಿಕೆ ಇಲ್ಲಿಯೇ ಸಿಗ್ತದೆ. ಆರಂಭ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು, ನಮ್ಮ ಯೋಚನೆಗಳು ಕಾರ್ಯಸಿದ್ಧಿಯಾಗಲಿ, ಜೊತೆಯಲ್ಲಿ ನಾವೇನು ಕನಸು ಕಾಣ್ತೇವೋ ಪ್ರಾಮಾಣಿಕ ಕನಸುಗಳು ಯಶಸ್ಸಾಗಲಿ ಅಂತ ಹೇಳ್ತಾ ಎಲ್ಲರಿಗೂ 2024ರ ಒಂದು ವರ್ಷ ಮತ್ತು ಕ್ರಿಸ್ಮಸ್ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತೇನೆ. ಮುಖ್ಯವಾಗಿ ನಾನು ಇಲ್ಲಿ ಇವತ್ತು ಎಲ್ಲ ರೀತಿಯ ಮಾತುಗಳು ಆಗಿದೆ. ಇತ್ಯಾದಿಯನ್ನು ಕಡಿಮೆ ಮಾಡಬೇಕು. ಒಂದು ತಿಂಗಳಿಂದ ನನ್ನದೊಂದು ಅಭಿಯಾನ ಅಂತ ಒಂದು ಮಾಡ್ಕೊಂಡಿದ್ದೇನೆ. ಅದಕ್ಕೆ ತಾವುಗಳೆಲ್ಲರೂ ಕೈಗೊಳಿಸಬೇಕು ಅಂತ. ಯಾಕಂತ ಹೇಳಿದ್ರೆ ನಮ್ಮ ಪೂರ್ವಜರು ಒಳ್ಳೆ ಜಾಗ ಕೊಟ್ಟಿದ್ದಾರೆ. ನಮ್ಮ ಅಜ್ಜ ಅಂತ ಕೊಡುವ ಒಳ್ಳೆ ಜಾಗ ಕೊಟ್ಟಿದ್ದಾರೆ. ನಾವು ಅದನ್ನು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೇವೆ. ಅದರ ರಸ್ತೆ ಬದಿಗಳಲ್ಲೆಲ್ಲ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಾ ಇದ್ದೇವೆ, ಎಲ್ಲದರಲ್ಲಿ ಬಿಸಾಕ್ತಾ ಇದ್ದೇವೆ. ನಾನು ನನ್ನ ಮೊಮ್ಮಗನಿಗೆ ಅಥವಾ ಮೊಮ್ಮಗಳಿಗೆ ಏನು ಕೊಡ್ಬೋದು? ಆ ಪ್ಲಾಸ್ಟಿಕ್ ತುಂಬಿದ ಜಾಗ ಕೊಡಬೇಕಷ್ಟೆ. ನನ್ನ ಅಜ್ಜ ಒಳ್ಳೆ ಜಾಗ ಕೊಟ್ಟಿದ್ರು, ಬಟ್ ನಾನು ನನ್ನ ಮುಂದಿನ ವ್ಯವಸ್ಥೆಗೆ, ಮುಂದಿನ ಜನಾಂಗಕ್ಕೆ ಪ್ಲಾಸ್ಟಿಕ್ ತುಂಬಿದ ಜಾಗವನ್ನು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಆದಷ್ಟು ಪ್ಲಾಸ್ಟಿಕ್ ಬಳಕೆಗಳನ್ನು ಕಡಿಮೆ ಮಾಡೋಣ. ಅಥವಾ ಅದರ ಮಾರ್ಗದರ್ಶಕರು ಮತ್ತು ಜಿಲ್ಲೆಯ ಎಲ್ಲ ಲಯನ್ಸಿನ ವ್ಯವಸ್ಥೆಗಳಿಗೆ ಸಲಹೆ ಸೂಚನೆ ನೀಡುತ್ತಾ ಒಂದು ಅತ್ಯುತ್ತಮವಾಗಿ ಲಯನ್ಸಿನ ತತ್ವಾದರ್ಶಗಳನ್ನು ಹಂಚಿಕೊಂಡಿರುವಂತಹ ನಮ್ಮ ಬಂಟ್ವಾಳ ಸಂಸ್ಥೆಯ ಹೆಮ್ಮೆಯ ಸದಸ್ಯರು ಗೌರವಾನ್ವಿತ ದಾಮೋದರ್ PM ಇವರ ಒಂದು ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಅತ್ಯುತ್ತಮವಾದಂಥ ಕಾರ್ಯಕ್ರಮ, ಅಲ್ಲೂ ಸಹ ಹಾಗೆ ಒಂದು ಒಳ್ಳೆಯ ರೀತಿಯ ಮಾದರಿ ಕಾರ್ಯಕ್ರಮವನ್ನು ಫೆಬ್ರವರಿ 11 ಇರಾ ಭಟ್ಟಾರ ಭವನ
ನಮ್ಮ ಮಂಚಿ ಗ್ರಾಮಕ್ಕೆ ಹೆಸರು ತಂದು ಕೊಟ್ಟಿರುವಂತಹ ಬಿ ವಿ ಕಾರಂತರ ಹೆಸರಿನಲ್ಲಿ, ಬಿ ವಿ ಕಾರಂತ ವೇದಿಕೆ ಎನ್ನುವಂಥ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಫೆಬ್ರವರಿ 11 ಆದಿತ್ಯವಾರ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದನೆಗಳು. ಪೂಜಾರಿ ಅವರಿಗೆ ಈಗ ಅಭಿನಂದನೆ. ಶ್ರೀನಿವಾಸ ಪೂಜಾರಿ ಅವರೇ ತಮಗೆ ಶುಭವನ್ನು ಕೋರ್ತಾ ಇದ್ದಾರೆ. MGF ಇವರು ಈಗ ನಮ್ಮನ್ನು ಉದ್ದೇಶಿಸಿ ಶುಭಾಶಂಸನೆ ಮಾಡಬೇಕು. ನಿಮಗೆಲ್ಲರಿಗೂ ದೇವರು ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಹಾಗೂ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕರುಣಿಸಲಿ ಎಂದು ನಾನು ಚೊಕ್ಕದಾಗಿ ಹೇಳ್ತಾ ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ ನಿಮಗೆಲ್ಲರಿಗೂ ನಾನು ವಂದಿಸುತ್ತೇನೆ ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮ್ಮೆಲ್ಲರನ್ನು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು. First of all, I would like to wish you all Merry Christmas and Happy New Year. Today, I hope you all enjoyed and hope you will be happy. Now, I would like to tell a few words about Christmas and New Year. Christmas is a very memorable and joyful day. In Christmas, you will get sweets and gifts. Christians enjoy Christmas. New Year, we can start fresh, clean and beautiful year. May all your bad things go away. So I would like to end my speech here. And once again, I would like to wish you all Merry Christmas and Happy New Year. ಮುಂದಿನ 7 ತಾರೀಕಿಗೆ ನಮ್ಮ ವಿಶೇಷವಾದ ಸೇವಕರಿರುವಂಥ ಕೂಪನ್ ಅವರನ್ನು ವಿದ್ಯಾರ್ಥಿಗಳು ಅವರನ್ನು ಅನೌನ್ಸ್ ಮಾಡಿ ಅದನ್ನು ಹಾಕಿದ್ದು ನಮ್ಮ ಸದಸ್ಯರ ಬಾಕಿ ಅದನ್ನು ನಾವು ಮುಂದಿನ ಮೀಟಿಂಗಲ್ಲಿ ಪೇಪರಲ್ಲಿ ಹಾಕಿ ಮುಂದಿನ ಮೀಟಿಂಗಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಕೂಪನ್ ಅನ್ನು ನಿಮಗೆ ನೀಡಬೇಕಾಗಿ ನಾನು ವಿನಂತಿ ಮಾಡಿದ್ದೀನಿ. ಹಾಗೆ ಪ್ರಥಮವಾಗಿ ಲಾಯನ್ PJ ರೊಡ್ರಿಗಸ್ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರು ನಮ್ಮ ವಲಯ ಅಧ್ಯಕ್ಷರು ಲಾಯನ್ ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಚಂದದಲ್ಲಿ ನಿರೂಪಿಸಿದ ಇವತ್ತಿನ ಕಾರ್ಯಕ್ರಮದ ಆತಿಥ್ಯವನ್ನು ನೀಡಿದಂತಹ ಎಲ್ಲರೂ ಇನ್ನೊಬ್ಬರು ಸದಸ್ಯರಿದ್ದಾರೆ. ಅವರು ವಾಲ್ಟರ್ ಮೋಹನ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ತೇನೆ. ಮತ್ತೊಬ್ಬ ಅತಿಥಿ ಕೂಡ ಆತಿಥ್ಯ ನೀಡಿದ್ದಾರೆ. ಅವರು ಫೆಲಿಕ್ಸ್ ಅವರು ಅವರ ಅನುಪಸ್ಥಿತಿಯಲ್ಲಿ ನಾವು ಬಂದಿದೆ. ನಾನು ಅವರ ಹೆಸರನ್ನು ಹೇಳಿದ್ದೇನೆ. ದಯವಿಟ್ಟು ಅವರು ಬಂದು ಈ ಪಿನ್ನನ್ನು ಅಧ್ಯಕ್ಷರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಿಸಸ್ ಸುಧಾಲಕ್ಷ್ಮಿ ಶೆಟ್ಟಿ, ಮಧುರಾಜ್ ಬಿ ಕಮ್ಮಾಡಿ, ಜಾಯ್ಸಿ ಫೆಲಿಕ್ಸ್ ರೇಗು, ಮಿಸಸ್ ದಿಶಾ ಆಶೀರ್ವಾದ್, ಮಿಸಸ್ ಚಿತ್ರಾ ಜಗದೀಶ್ ಎಡಪಡಿತಾರೆ, ಚಿತ್ರಾ ರೇಖಾ ಜಗದೀಶ್ ಎಡಪಡಿತಾರೆ, ಲಯನ್ ರಾಮಯ್ಯ ಶೆಟ್ಟಿ, 2023 ಹಾಗೂ
2024 ಹೊಸ ವರ್ಷಾಚರಣೆಯನ್ನು ಅದ್ಭುತವಾಗಿ ನಾವೆಲ್ಲರೂ ಆಚರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡಂತಹ ನಮ್ಮ ಕಂಟ್ರೋಲ್ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಗೋಡೆಲ್ ಅವರಿಗೆ ನಾವು ಮೊಟ್ಟ ಮೊದಲಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಫಾರ್ಮ್ಯಾಟ್ ಗೇಮ್ಸ್ ಒಂದು ಆಯೋಜಿಸಿದ್ದೆವು. ಅದನ್ನು ಅತ್ಯಂತ ಚಂದದಲ್ಲಿ ನಿರೂಪಿಸಿದ ನಮ್ಮ ಡೊನಾಲ್ಡ್ ಸರ್ ಹಾಗೂ ಜೆಸಿಂತಾ ಹೆನ್ರಿಕ್ ಪೆರೇರಾ ಇವರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಪ್ರಾರ್ಥನೆಯನ್ನು ಮಾಡಿದಂತಹ ವಿಂಟರ್ ಟೂರ್ ಈ ಟೀಮ್ನ ಎಲ್ಲ ಸದಸ್ಯರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧ್ವಜವಂದನೆಯನ್ನು ಮಾಡಿದಂತಹ ನಾಯಕ್ ತಪೋಧನ್ ಶೆಟ್ಟಿ ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯನ್ನು ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಪರಿಚಯಿಸಿದ ನಮ್ಮವರಾದಂತಹ ಲಯನ್ ಪಿಜೆ ರಾಡ್ರಿಗಸ್ ಹಾಗೂ ಮತ್ತೊಬ್ಬ ಅತಿಥಿಯನ್ನು ಪರಿಚಯಿಸಿದಂತಹ ಹೆನ್ರಿ ಪೆರೇರಾ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದು ಈ ಸಭೆಯ ಮೆರುಗನ್ನು ಹೆಚ್ಚಿಸಿದಂತಹ ರೆವರಿಯನ್ ಫಾದರ್ ಜೀವನ್ ಪಾಯಸ್ ಸರ್ ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮೊಂದಿಗಿದ್ದ ಮತ್ತೊಬ್ಬ ಅತಿಥಿ ಲಯನ್ ರೋಷನ್ ಡಿಸೋಜಾ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಗೇಮ್ಸ್ ಇದರ ಬಹುಮಾನವನ್ನು ವಿತರಿಸಿದಂತಹ ಜೆಸಿಂತಾ ಹೆನ್ರಿಕ್ ಪೆರೇರಾ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮಗೆ ಶುಭಾಶಯವನ್ನು ಕೋರಿದಂತಹ ರೀಜನ್ ಚೇರ್ಪರ್ಸನ್ ರಮಾನಂದ ಸರ್ ತಮಗೂ ಹಾಗೂ ಝೋನ್ ಚೇರ್ಪರ್ಸನ್ ಡೊನಾಲ್ಡ್ ಬರ್ಮನ್ ಸರ್ ತಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಸಂಯೋಜಿಸಿದಂತಹ ಲಯನ್ ಪಿಜೆ ರಾಡ್ರಿಗಸ್ ಅವರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆತಿಥ್ಯ ನೀಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಚಂದಮಾಡಿಸಿಕೊಂಡಂತಹ ಲಯನ್ ಪಿಜೆ ರಾಡ್ರಿಗಸ್, ವಾಲ್ಟರ್ ನಲೋನಾ, ಹೆನ್ರಿ ಪೆರೇರಾ, ಡೊನಾಲ್ಡ್ ಬರ್ಮನ್ ಹಾಗೂ ಫೆಲಿಕ್ಸ್ ರೇಗೋ ಇವರೆಲ್ಲರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅಭಿನಂದಿಸುತ್ತೇನೆ. ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದಂತಹ ಲಯನ್ ವಾಲ್ಟರ್ ಸರ್ ತಮಗೂ ಕೂಡ ಧನ್ಯವಾದಗಳು. ಪಂಗಡದ ನಾಯಕರಾದ ಶ್ರೀ ರಾಯ್ಸ್ಟನ್ ರಾಡ್ರಿಗಸ್ ನಾವು ಮುಂದಕ್ಕೆ ಬಂದು ಒಂದು ಗುಲಾಬಿ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಕ್ರಿಸ್ಮಸ್ ಕ್ಯಾರಲ್ಸ್ ಫೆಲೋಶಿಪ್ ಮತ್ತು ಭೋಜನ ಇವತ್ತಿನ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಊಟೋಪಚಾರಕ್ಕೆ ಹಮ್ಮಿಕೊಳ್ಳಲಾಗಿದೆ. Hello. 5269 ಟಾಟಾ ಕಾರು ದಯವಿಟ್ಟು ಗಮನಿಸಿ. 5269 ಕಾರು ಹೆಡ್ಲೈಟ್ ಬಿಡ್ತಾ ಇದೆ. ದಯವಿಟ್ಟು ಅಲ್ಲಿ ತೆರಳಬೇಕಾಗಿ ವಿನಂತಿಸುತ್ತೇವೆ. ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬರಬೇಕು ಅಂತಾದರೆ ತಾವೆಲ್ಲರೂ ಬಂದು ಇಲ್ಲಿ ಸೇರಿದ್ರಿ. ಹಾಗಾಗಿ ಬಂದಂತಹ ಎಲ್ಲ ಡ್ಯಾನ್ಸ್